ವೀಕ್ಷಕರೇ ನಮಸ್ಕಾರ. R5 ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣ ಪಂಚಾಯತಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಸದಸ್ಯ ಅಂದಯ್ಯ ಕಳ್ಳಿಮಠ ಅಧ್ಯಕ್ಷರಾದರೆ ಉಪಾಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಬೆಲೇರಿ ಆಯ್ಕೆಯಾಗಿದ್ದಾರೆ. ಪಂಚಾಯತಿಯಲ್ಲಿ ಒಟ್ಟು 15 ಜನ ಸದಸ್ಯರ ಪೈಕಿ 3 ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರು, ಓರ್ವ ಪಕ್ಷೇತರ ಸದಸ್ಯ ಸೇರಿ 4 ಜನ ಸದಸ್ಯರು ಇದ್ದು, ಕಾಂಗ್ರೆಸ್ ಸದಸ್ಯೆ ಡಾಕ್ಟರ್ ನಂದಿತಾ ಶಿವನಗೌಡ ದಾನರೆಡ್ಡಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ರೇವಣಪ್ಪ ಹಿರೇಕುರುಬರ್ ನಾಮಪತ್ರ ಸಲ್ಲಿಸಿದ್ದರು. ಬಿಜೆಪಿ ಪಕ್ಷದಿಂದ ಒಟ್ಟು 11 ಸದಸ್ಯರ ಬಲಾಬಲ ಹೊಂದಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಅಂದಯ್ಯ ಕಳ್ಳಿಮಠ ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ವಿಜಯಲಕ್ಷ್ಮಿ ಸಿದ್ದರಾಮೇಶ ಬೆಲೇರಿ ನಾಮಪತ್ರ ಸಲ್ಲಿಸಿದರು. ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯೆ ಡಾಕ್ಟರ್ ನಂದಿತಾ ದಾನರೆಡ್ಡಿ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನದ ರೇವಣಪ್ಪ ಹಿರೇಕುರುಬರ ತಮ್ಮ ಉಮೇದುವಾರಿಕೆ ಹಿಂಪಡೆದುಕೊಂಡ ಕಾರಣ ಬಿಜೆಪಿ ಪಕ್ಷದ ಅಂದಯ್ಯ ಕಳ್ಳಿಮಠ ಹಾಗೂ ಉಪಾಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಬೆಲೇರಿ ಅವಿರೋಧ ಆಯ್ಕೆಯಾದರು. ನಂತರ ಪಟ್ಟಣದ ಕಿತ್ತೂರ ಚೆನ್ನಮ್ಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿದರು. ಪಟ್ಟಣ ಪಂಚಾಯತ್ ಸದಸ್ಯರುಗಳಾದ ಕಳಕಪ್ಪ ತಳವಾರ್, ವಸಂತ ಭಾವಿಮನಿ, ಕಲಾವತಿ ಮರದಡ್ಡಿ, ಅಶೋಕ್ ಅರಕೇರಿ, ಬಸಲಿಂಗಪ್ಪ ಕೊತ್ತಲ್, ಅಮರೇಶ್ ಹುಬ್ಬಳ್ಳಿ, ಬಸಮ್ಮ ಬಣಕಾರ್, ಶ್ರೀದೇವಿ ದೊಡ್ಡಯ್ಯ, ಗುರುವಿನ್, ಮುಖಂಡರುಗಳಾದ ಬಸವಲಿಂಗಪ್ಪ ಭೂತೆ, ಗೌರ ಬಸವರಾಜು, ವೀರಣ್ಣ ಹುಬ್ಬಳ್ಳಿ, CH ಪೊಲೀಸ್ ಪಾಟೀಲ್, NS ಚಾಗೋಟಿ, ಅರವಿಂದ ಗೌಡ ಪಾಟೀಲ್, ಸಿದ್ದರಾಮೇಶ ಬೆಲೇರಿ, ಈರಪ್ಪ ಬಣಕಾರಿ, ದೊಡ್ಡಯ್ಯ ಗುರುವಿನ್ ಸೇರಿದಂತೆ ಮತ್ತಿತರರು ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದರು. ವರದಿ ಬಸವರಾಜ್ ಮಂಡಲಮರಿ, R5 ನ್ಯೂಸ್, ಕೊಪ್ಪಳ.